ಸೇವೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಗಗನ ಸಕೀರನ್ನ ಬಿಟ್ರೆ ನೆಕ್ಸ್ಟ್ ಇವಳೆ. ಇದನ್ನೆಲ್ಲ ನೋಡಿದ್ರೆ ನಿನ್ಗೇನ್ ಅನ್ಸ್ತಾ ಇದೆ? ಒಂದಲ್ಲ ಒಂದ್ ದಿವಸ ಪಾಂಡುರಂಗ ಚಪ್ಪಾನ್ ಕಟ್ಕೊಂಡು ಈ ಮನೆ ಬಿಟ್ಟು ಓಡೋಗ್ಬಿಡ್ತಾನೆ. ಹೌದು, ರನ್ನಿಂಗ್ ವಿತ್ ಹೇಗಾದ್ರೂ ಮಾಡಿ ಈ ಚಂಪಂಗೆ ಒಂದು ಗತಿ ಕಾಣಿಸ್ಬೇಕಲ್ಲ. ಚಂಪ ಮದುವೆ ಆಗೋವರೆಗೂ ಈ ಮನೆ ಬಿಟ್ಟು ಅಲ್ಲಾಳೋದಿಲ್ಲ. ಹೇಗಾದ್ರೂ ಮಾಡಿ ಚಂಪಂಗೆ ಮ್ಯಾರೇಜ್ ಮಾಡಿ ಮನೆಯಿಂದ ಓಡಿಸಿದ್ರೆ ನಾನ್ ಸೇಫ್ ಆಗ್ತೀನಿ. ಚಂಪಾಗೆ ಮದುವೆ ಆಗೋ ಹಾಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಐಡಿಯಾ? ಸುಮ್ನೆ ಐಡಿಯಾ ಹೇಳಕ್ಕಾಗುತ್ತಾ? ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ಲ. ಈಗ ನೋಡ್ತಾ ಇರಿ ಅವಳು ಹೇಗೆ ಮದುವೆ ಆಗಿ ಮನೆಯಿಂದ ಎಸ್ಕೇಪ್ ಆಗ್ತಾಳೆ ಅಂತ. ಚಂಪಾ, ಏನ್ ಮಾಡ್ತಾ ಇದ್ಯಾ? ಯಜಮಾನ್ರಿಗೆ ಇಷ್ಟ ಅಂತ ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ನೀನು ತಿಪ್ಪರ್ಲಾಗ ಹಾಕಿದ್ರು ಅವನ ಪ್ರೀತಿ ನಿನಗೆ ಸಿಗೋದಿಲ್ಲ ಕಣೆ. ಯಾಕೋ ಸಿಗೋದಿಲ್ಲ? ಜಾಜಿ ಅವ್ರಿಗೆ ಅವನ್ಗೆ ಅಗ್ರಿಮೆಂಟ್ ಆಗಿದೆ. ಆ ಅಗ್ರಿಮೆಂಟ್ ಪ್ರಕಾರ ಅವನಿನ್ನ ಮದುವೆ ಆಗೋ ಹಾಗೆ ಇಲ್ಲ. ಅವ್ನು ನಿಜವಾಗಿ ಕಣ್ಣಿರೋದು ನಿನ್ ಮೇಲಲ್ಲ, ನಿನ್ನ ಹಳ್ಳಿಲಿರೋ 5 ಕೋಟಿ ಆಸ್ತಿ ಮೇಲೆ. ಮತ್ತೆ ಯಜಮಾನ್ರಿಗೆ ನನ್ನ ಪ್ರೀತಿ ಇಲ್ಲ ಅನ್ನೋದನ್ನ ಹೇಗೋ ಕಂಡುಹಿಡಿಯೋದು? ನೀನು ಬೇರೆ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳು. ಬರೀ ಬಾಯ್ನಲ್ಲಿ ಹೇಳಿದ್ರೆ ಸಾಕಾ? ನೀನು ಬರೀ ಬಾಯ್ನಲ್ಲಿ ಹೇಳಿದ್ರೆ ಅವ್ನು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತಾನೆ. ಏನ್ ಮಾಡೋದು? ನನಗೆ ವರ ಬೇಕು ಅಂತ ಒಂದು ಜಾಹೀರಾತು ಕೊಡು, ನಿನ್ನ ಫೋಟೋ ಮತ್ತೆ ಅಡ್ರೆಸ್ ಕೊಡು, ಅದನ್ನ ತಗೊಂಡೋಗಿ ನಾನು ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಗ ನೀನ್ ನೋಡೋದಿಕ್ಕೆ 100 ಜನ ಗಂಡುಗಳು ಬರ್ತಾರೆ. ಅವ್ರ ಜೊತೆ ನೀನ್ ಚಾಟಿಂಗ್ ಶುರು ಮಾಡ್ಕೊಂಡ್ಬಿಡು. ಆದ್ರೆ ನನಗೆ ಚಾಟಿಂಗ್ ಪಾಟಿಂಗ್ ಎಲ್ಲ ಬರಲ್ವಲ್ಲ. ನಾನು ಹೇಳ್ಕೊಡ್ತೀನಲ್ಲ, ನಾನು ಹೇಳ್ದಂಗೆ ಕೇಳಿದ್ರೆ ಸಾಕು, ಪಾಂಡುರಂಗನ ನಿಜವಾದ ಬಣ್ಣ ಬಯಲಾಗೋಗುತ್ತೆ. ಸರಿ, ಫೋಟೋ ಕೊಡ್ತೀನಿ, ಅದನ್ನ ತಗೊಂಡೋಗಿ ಏನ್ ಮಾಡ್ತೀನಿ ಮಾಡು. ಈಗ ಇಷ್ಟು ಸಾಕು, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ರವೀಶ್, ಯಾವಾಗ ಸಿಗ್ತೀರಾ? ಒಂದ್ ಕೆಲ್ಸ ಮಾಡಿ, ನಮ್ ಮನೆಗೆ ಬಂದ್ಬಿಡಿ. ಇಬ್ರು ಎದುರೆದ್ರಿಗೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು. ನನ್ಗೆ ನಿಮ್ ಮಾತು, ನಿಮ್ ನಗು ಅಂದ್ರೆ ತುಂಬಾ ಇಷ್ಟ. ನಾನಂದ್ರೆ ನಿಮ್ಗೂ ತುಂಬಾ ಇಷ್ಟನಾ? ಯಾರ ಹತ್ರ ನೀವು ಮಾತಾಡಿದ್ದು? ಅದು ರಾಂಗ್ ನಂಬರ್. ಚಂಪಾ, ನಾನ್ ಡೈಲಿ ಅಬ್ಸರ್ವ್ ಮಾಡ್ತಾನೆ ಇದೀನಿ. ದಿನಕ್ಕೆ ಎಷ್ಟು ಕಾಲ್ ಮಾಡ್ತೀಯ ಗೊತ್ತಾ? ಹೂ ಇಸ್ ಹಿ? ಹೋಗಿ ಬಿಡಿ, ನಿಮ್ಗೆಲ್ಲ ಗೊತ್ತಾದ್ರೆ ಇನ್ನೇನ್ ಮುಚ್ಚಿಡೋದು. ಅವರು ರವೀಶ್ ಅಂತ. ನಾನು ಅವ್ರ ಜೊತೆಗೆ ಇಮೇಲ್ ನಲ್ಲಿ ದಿನಾಗ್ಲೂ ಚಾಟಿಂಗ್ ಮಾಡ್ತೀನಿ. ಚೀಟಿಂಗ್ ಮಾಡ್ತಾಳ? ಚೀಟಿಂಗ್ ಅಲ್ಲ ಅತ್ತೆ, ಅದು ಚಾಟಿಂಗ್. ಚಾಟಿಂಗ್ ಅಂದ್ರೆ ಮಾತು. ಮಾತಾಡ್ತಾ 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 ಲವ್ ಮಾಡ್ತಾರೆ. ಯಾರು ನೀವು? ಅದೇ ರವೀಶ್, ಅದ್ರ ಬಗ್ಗೆ ಮಾತಾಡ್ಕೊಂಡು ಅಂತ ಬಂದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಚಂಪಾ, ಯಾರೇ ಅವರು? ರವೀಶ್ ಕಡೆಯವರು. ಯಾಕೆ ಬಂದಿದ್ದಾಳೆ? ನಾನು ಮದ್ವೆ ಜಾಹೀರಾತು ಕಾಲಮ್ ನಲ್ಲಿ ನನ್ನ ಹೆಸರು ಫೋಟೋ ಎಲ್ಲ ಹಾಕ್ಸಿದ್ನಲ್ಲ, ಅದಕ್ಕೆ ನಾನು ನೋಡೋದಕ್ಕೆ ದಂಡಿಯಾಗಿ ಹುಡುಗರು ಬರ್ತಾ ಇದಾರೆ. ಅದ್ರಲ್ಲಿ ಮೊದಲನೇವರೇ ಈ ರವೀಶ್ ಕಡೆಯವರು. ಮದ್ವೆ ಆಗ್ಬಿಡ್ತೀಯಾ? ಮತ್ತೆ ನಮ್ಮ ಯಜಮಾನ್ರಿಗೂ ಒಂದ್ ಮಾತು ಹೇಳಿ ಮದ್ವೆ ಆಗ್ತೀನಿ. ಚಂಪಾ, ಯು ಡೋಂಟ್ ವರಿ, ಕ್ಯಾರಿ ಆನ್. ಹಬಿಗೆ ನಾನ್ ಹೇಳ್ತೀನಿ. ಅದೇನು ಇದ್ದಕ್ಕಿದ್ದಾಗೆ ಮದ್ವೆ ಆಗೋ ಡಿಸಿಷನ್ ತಗೊಂಡ್ಬಿಟ್ಟಿದ್ಯಾ? ಕಂಕಣ ಕಾಲ ಕೂಡ್ ಬಂದ್ಮೇಲೆ ಮದ್ವೆ ಆಗ್ಲೇಬೇಕಲ್ವಾ? ಅದು ಅಲ್ಲದೆ ನೀವೇನೋ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಂತೆ. ವಾಟ್ ಅಗ್ರಿಮೆಂಟ್? ಮಾಡ್ಕೊಳ್ಳಿ, ನಾವು ನಮ್ ದಾರಿ ನೋಡ್ಕೋತೀವಿ. ಏನೇ ಅದು ಅಗ್ರಿಮೆಂಟ್? ಇವತ್ತಲ್ಲ ನಾಳೆ ಮದ್ವೆ ಆದ್ಮೇಲೆ ನಾನು ಬೇರೆ ಮನೆಗೆ ಹೋಗ್ಬೇಕಲ್ವಾ? ಲೇ ಚಂಪಾ, ಹಾಗೆಲ್ಲ ಯಾತಕ್ ಮಾತಾಡ್ತೀಯ? ಇದು ಕೂಡ ನಿನ್ನ ಮನೆಯೇ. ಹಬಿ, ದಿಸ್ ಇಸ್ ಮೈ ಹೌಸ್. ಯಾರ್ಯಾರು? ಯಾರು ಕರ್ಸಿದ್ದು? ನಾನೇ ಕರ್ಸಿದ್ದು. ಅವ್ರ ಮಗನ್ನ ನಾನು ಮದ್ವೆ ಆಗ್ತೀನಿ. ನೀನೇ ಮದುವೆ ಆಗ್ಬೇಕು ಅಂತ ಕುಣಿತಾ ಇದೀಯ ಅಂದ ಮೇಲೆ ನಾವೇನು ಮಾಡಕ್ಕಾಗಲ್ಲ. ಇವರು ನಮ್ಮ ಯಜಮಾನ್ರು. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನಲ್ಲಿ ಬೇಡ ಅಂದ್ರೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ನೀವು? ನಾನು MSc ಮೇಡ್ ಸರ್ವೆಂಟ್ ಚಂಪಾಕಲಿ ಅಂತ. ನನಗೆ ಚಂಪಾಕಲಿ ಅಂದ್ರೆ ತುಂಬಾ ಇಷ್ಟ. ಮದ್ವೆಗಿರೋದು ನಿಮ್ ಮಗ ಅಲ್ವಾ? ನನಗೆಲ್ಲಿ ಮಗ? ಅಂದ್ರೆ ರವೀಶ್ ಅಂದ್ರೆ ಯಾರು? ರವೀಶ್ ಅಂದ್ರೆ ನಾನೇ. ರವೀಶ್ ಅಂದ್ರೆ ನೀವಾ? 50 ವರ್ಷ ಆಗಿದೆ. ಯಾರು ಹೇಳಿದ್ರು? ಮೊನ್ನೆ ತಾನೇ 49 ವರ್ಷ ಆಗಿ 11 ತಿಂಗಳು ದಾಟಿದೆ. ಇನ್ನು ಒಂದೇ ಒಂದು ತಿಂಗಳು ಉರುಳು ಬಿಡ್ತು ಅಂದ್ರೆ ಹಾಫ್ ಸೆಂಚುರಿ ಬಾರ್ಸ್ಬಿಡ್ತಿರಲ್ಲಪ್ಪ. ಮತ್ತೆ 25 ವರ್ಷದ ಹುಡುಗನ್ ಫೋಟೋ ಕಳ್ಸಿದ್ದೀರಾ? ಚೆನ್ನಾಗಿದೆಯಲ್ಲ? ಅದು ನಾನು ಕಾಲೇಜ್ ಓದ್ತಿದ್ದಾಗ ತೆಗೆಸಿದ್ದು. ಅದು ಚೆನ್ನಾಗಿದೆಯಲ್ಲ ಅಂತ ಅದನ್ನೇ ವೆಬ್ಸೈಟ್ ನಲ್ಲಿ ಕಳಿಸ್ದೆ. ನಿಮ್ಗೆ ಇಷ್ಟು ವಯಸ್ಸಾಗಿದೆ, ನಿಮ್ ತಲೆ ಬಾಣ
ಈ ಪ್ರೀತಿಗೆ ವಯಸ್ಸಿನ ಅಂತರ ಇರೋದಿಲ್ಲ. ಗಾದೆ ಕೇಳಿಲ್ವೇ, ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗುತ್ತೆ ಅಂತ. ಏನು ಯಜಮಾನ್ರೆ ಏನ್ ಮಾಡುದು? ಎನ್ನರಸ ಅಂತ ಮನೆಗೆ ಕರ್ಸ್ಕೊಂಡಿದ್ಯಲ್ಲ, ನೀನೇ ಪ್ರೀತಿಯಿಂದ ಮಾತಾಡಿ ಕಳಿಸು. ಚಂಪಾ, ಈ ಹುಡುಗ ನಮ್ ಎಲ್ರಿಗೂ ಓಕೆ. ಇದು ಹುಡುಗನ ಮ್ಯಾರೇಜ್ ಆದ್ಮೇಲೆ ತಲೆಗೆ ನಾಟಿ ಮಾಡಿಸ್ಬಿಟ್ರೆ ಸಾಯೋವರೆಗೂ ಎಂಗ್ ಫೆಲೋ. ಅಯ್ಯೋ ಚಂಪಾ, ನೋಡೋದಕ್ಕೆ ನಿಮ್ಮ ಅಪ್ಪನ ಥರ ಕಾಣ್ತಿದ್ದಾನೆ. ಇವನ್ನ ಮದುವೆ ಆಗ್ತೀಯಾ? ನೋಡಿ, ಇಮೇಲ್ ಅಲ್ಲಿ ನೀವು ನಿಮ್ ಹಳೆ ಫೋಟೋ ಹಾಕಿ ನನಗ್ ಮೋಸ ಮಾಡಿದೀರಾ. ಹಾಗಾಗಿ ನಾನ್ ನಿಮ್ಮನ್ ಮದ್ವೆ ಆಗಲ್ಲ. ಯಾಕಾಗಲ್ಲ? ನನಗೂ ಎಷ್ಟೋ ಪ್ರಪೋಸಲ್ ಬಂದಿತ್ತು. ನಿಮ್ಮ ಫೋಟೋ ನೋಡಿದ ತಕ್ಷಣ ಎಲ್ಲವನ್ನೂ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ. ಅಲ್ಲ, ಇಮೇಲಲ್ಲೇ ಚಾಟಿಂಗ್ ಮಾಡಿ, ಇಮೇಲಲ್ಲೇ ಪ್ರೇಮ ಪತ್ರ ವ್ಯವಹಾರ ಮಾಡಿ, ಇಮೇಲಲ್ಲೇ ಸ್ವರ್ಗ ತೋರಿಸಿ ಈಗ ನಾನು ಮದುವೆ ಆಗಲ್ಲ ಅಂತೀರಾ? ಅಲ್ಲ ಕಣ್ರಿ, ಏನ್ ಮಾತಾಡೋದಕ್ಕೊಂದು ಅರ್ಥನೇ ಬೇಡವಾ? ನೀವೇನ್ ಸಿನಿಮಾ ಬಿಲನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗಿ ತಾಳಿ ಕಟ್ಟೋದಕ್ಕೆ? ಈ ಹುಡುಗಿ ಇಮೇಲಲ್ಲಿ ಕಳಿಸಿರೋ ಪ್ರೇಮ ಪತ್ರ ಎಲ್ಲ ನನ್ನ ಹತ್ರ ಇದೆ. ಈಗೇನು ಮದುವೆ ಮಾಡ್ಕೊಡ್ತೀರೋ ಇಲ್ವೋ? ನಾವು ಮಾಡ್ಕೊಡಲ್ಲ ಕಣ್ರಿ. ಏನ್ ಮಾಡ್ಕೊಡ್ತೀರಾ? ನೀವೇನು ಹೇಳೋದು? ಹುಡುಗಿ ಹೇಳಿ. ನಾನು ಅದನ್ನೇ ಹೇಳ್ತಿರೋದು. ಇಷ್ಟು ವಯಸ್ಸಾಗಿರೋನ್ನ ನಾನ್ ಮದ್ವೆ ಆಗಲ್ಲ. ಯಾಕಾಗಲ್ಲ? ಇಮೇಲಲ್ಲಿ ಪ್ರೀತಿ ತೋರಿಸಿ ಇಲ್ಲಿಗೆ ಬಂದ ಮೇಲೆ ಆಗಲ್ಲ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಶಕ್ತಿ ಏನು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಚಂಪಾ ಅಂದ್ರೆ ಯಾರು? ಚಂಪಾ ವಿಷಯ ಹಾಗಿರ್ಲಿ, ತಾವು ಯಾರು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ನಾನು ಗೋಳು ಪತ್ರಿಕೆ ಸಂಪಾದಕ ವೆಂಕಟೇಶ್. 2 ಪೇಜಿನ ವಾರಪತ್ರಿಕೆ. ಈ ಜನಗಳನ್ನೆಲ್ಲ ಹೆದರಿಸಿ ಬೆದರಿಸಿ ಬರೀತಿರಲ್ಲ, ನೀವೇನು? ನಾವು ಬರೆಯೋ ವಿಷಯ ಮುಖ್ಯ. ಇವತ್ತು ಸಮಾಜದಲ್ಲಿ ಎಂತೆಂತ ಅನ್ಯಾಯಗಳು ನಡೀತಾ ಇದೆ ಅನ್ನೋದನ್ನ ಬ್ಯಾಟ್ರಿ ಹಾಕಿ ಬೈಲ್ ಎಳಿತಾ ಇದ್ದೀನಿ ನಾನು. ಗೋಳ್ ವೆಂಕಟೇಶ್ ಅಂದ್ರೆ ಜನ ಹಾಗೆ ಗೋಳಾಡ್ತಾ ಇದ್ದಾರೆ. ಆ ಲೆವೆಲ್ ನಲ್ಲಿದೆ ನಮ್ಮ ಪತ್ರಿಕೆ. ಅದಿರ್ಲಿ, ನೀವು ಇಲ್ಲಿಗೆ ಬಂದ ಉದ್ದೇಶ? ನಮ್ ರವೀಶನ್ಗೆ ಈ ಮನೆಯಲ್ಲಿ ಮೋಸ ಆಗ್ತಾ ಇದೆ. ಅದಕ್ಕೆ ಖುದ್ದಾಗಿ ನಾನೇ ಕರ್ಕೊಂಬಂದಿನಿ ಇವ್ರನ್ನ. ಇತ್ತೀಚೆಗೆ ಗಂಡು ಹುಡುಗರಿಗೆ ಮೋಸ ಮಾಡೋ ಹುಡುಗಿರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಅವಳು ಯಾವಳೋ ನಿಶ್ಚಿತಾರ್ಥ ಆಗಿರೋ ತನ್ನ ಗಂಡನ್ನೇ ಕೊಲ್ಸಿದ್ದಕ್ಕೆ ಶಿಕ್ಷೆ ಆಗಿದ್ದು ನಮ್ ಪೇಪರಲ್ಲೇ ಬಯಲಿಗೆ ಎಲ್ದಿದೀವಿ. ಜ್ಞಾಪಕ ಇದೆಯಾ? ಗೊತ್ತು, ಹೇಳಿ. ಆ ಶಿಕ್ಷೆನೆ ನಿಮ್ ಹುಡುಗಿಗೂ ಆಗುತ್ತೆ. ಜೀವಾವಧಿ ಶಿಕ್ಷೆ ನನ್ಗ? ಅದ್ಯಾಕೆ? ನಮ್ಮ ರವೀಶನ್ನ ಪ್ರೀತಿಸಿ ಮೋಸ ಮಾಡಿದ್ದಕ್ಕೆ. ನಾನಂತವಳಲ್ಲ. ಇಂಟರ್ನೆಟ್ ಅಲ್ಲಿ ಪ್ರೇಮ ಪತ್ರ ಬರ್ದಿದ್ದಾಯ್ತು, ಫೋನ್ ನಲ್ಲಿ ಕಿಸ್ ಕೊಟ್ಟಿದ್ದಾಯ್ತು, ರಿಸೀವರ್ನ ಇಟ್ಕೊಂಡು ಸವರಿದ್ದಾಯ್ತು. ಈಗ ಆಗಲ್ಲ ಅಂತ ಕೈಯಲ್ಲಿ ಆಡಿಸ್ಬಿಟ್ರೆ ನಮ್ಮ ಹುಡುಗನ್ ಗತಿ ಏನ್ರೇ ಆಗ್ಬೇಕು? ನೋಡ್ರಿ, ಈ ಇಂಟರ್ನೆಟ್ ನಲ್ಲಿ ಬೆಳೆದ ಲವ್ ಅದೇ ಲೆವೆಲ್ಗೆ ನಿಂತೋಗ್ಬಿಡುತ್ತೆ. ಈ ಮೋಡಮ್ನ ಕಿತ್ತು ಪಕ್ಕದಲ್ಲಿ ಇಟ್ಬಿಟ್ರೆ ಮೋಡದ ತರ ಗಾಳಿನಲ್ಲಿ ತೇಲ್ಕೊಂಡು ಹೋಗ್ಬಿಡುತ್ತೆ. ಅಂದ್ರೆ ನಮ್ದೇನು ಕಿತ್ತು ಬಿಸಾಕೋ ಸಂಬಂಧನ? ನೋಡ್ರಿ, ಇಂಟರ್ನೆಟ್ ಅಲ್ಲಿ ಎಲ್ಲದಕ್ಕೂ ದಾಖಲೆ ಇರುತ್ತೆ. ಈ ಹುಡುಗಿ ನಮ್ಮ ಹುಡುಗನಿಗೆ ಮೋಸ ಮಾಡಿದಾಳೆ ಅಂತ ಏನಾದ್ರು ಅವ್ರ ಫೋಟೋನ ನಮ್ಮ ಪೇಪರ್ ನಲ್ಲಿ ಹಾಕಿದ್ರೆ ಜನ ಕೈ ತಗೊಂಡು ಹೊಡಿತಾರೆ, ಗೊತ್ತಾ? ಅಲ್ಲ, ಈಗ ನಾವ್ ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬಿಡಿ. ನಿಮ್ ಹುಡುಗಿ ನಮ್ಮ ಹುಡುಗ ರವೀಶನ್ನ ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ 20 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ಬೇಕು. ಅದು ನೀವೇನು ಹೇಳಿ ನಾವು ಮದುವೆ ಮಾಡ್ಕೊಡಕ್ ಆಗಲ್ಲ ಕಣ್ರಿ. ಹಾಗಾದ್ರೆ ಎರಡನೇ ಆಪ್ಷನ್ ಇದೆಯಲ್ಲ, 20 ಲಕ್ಷ ಕೊಡಿ. ಅಲ್ಲ ಕಣ್ರಿ, ನೀವು ಇದಕ್ಕಿದ್ದಂಗೆ ಮದುವೆ ಮಾಡ್ಕೊಡಿ, ಇಲ್ಲಾಂದ್ರೆ 20 ಲಕ್ಷ ರೂಪಾಯಿ ಕೊಟ್ಬಿಡಿ ಅಂದ್ರೆ ನಮ್ಮಂತ ಬಡವ್ರು ಎಲ್ಲಿಂದ ತಂದು ಕೊಡ್ಬೇಕು? ಸ್ವಲ್ಪ ಯೋಚನೆ ಮಾಡೋದಕ್ಕೆ ನಮಗೂ ಟೈಮ್ ಕೊಡಿ. ಹುಡುಗ ತನ್ನ ಹಳೆ ಫೋಟೋ ಹಾಕಿದ್ದು ಅವ್ರ ತಪ್ಪಲ್ವಾ? ನೋಡ್ರಿ, ನಮ್ಮ ಹತ್ರ ಯಾವ ಫೋಟೋ ಇತ್ತು ಅದನ್ನ ಹಾಕ್ತೀವಿ. ಹೆಸರು ಮುಖ್ಯ, ಅಡ್ರೆಸ್ ಮುಖ್ಯ. ಆಯ್ತು ಕಣ್ರಿ, ನೀವು ನಾಳೆ ಬನ್ನಿ, ನೋಡೋಣಂತೆ. ಮತ್ತೆ ಈ ಹುಡುಗಿ ನಾನ್ ಮದುವೆ ಮಾಡ್ತೀನಿ, ನಡೆಯೋ. ನೋಡ, ಇವತ್ತಿಂದ ಅವಳು ನಿನ್ನ ಹೆಂಡತಿ. ಅವಳು ಯಾರು ಮದುವೆಗೆ ಒಪ್ಪಲಿಲ್ಲ ಅಂದ್ರೆ 20 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ತೀನಿ. ಅಲ್ಲ ಕಣ ಬೆಳ್ಳೆ, ಆ ರವೀಶ್ ಇದಾನಲ್ಲ, ತನ್ನ ಚಿಕ್ಕ ವಯಸ್ಸಿನ ಫೋಟೋ ಹಾಕಿ ಇವಳನ್ನ ಯಾ ಮಾಡ್ಬಿಟ್ಟಿದ್ದಾನ. ಇದು ಒಂಥರ ಬ್ಲಾಕ್ ಮೇಲ್ ಅದ್ನ. ಈಗ ಈ ಬ್ಲಾಕ್ ಮೇಲ್ ನ ವೈಟ್ ಮೇಲ್ ಮಾಡಕ್ ಆಗಲ್ವೇನೆ? ಬ್ಲಾಕ್ ಮೇಲ್ಗೆ ಬ್ಲಾಕ್ ಮೇಲೇ ಮದ್ದು. ಬೆಳ್ಳೆ ಇದೆ ಕಣ, ಇದ್ರಲ್ಲಿ ಏನೋ ಇದೆ. ಅದೇನೋ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಅಷ್ಟೇ. ಅಭಿ, ಕಮ್ ಹಿಯರ್. ವಾಟ್ ಗೋಪಿ? ಎವಿಡೆನ್ಸ್ ಗೆ ಅಂತ ಲವ್ ಲೆಟರ್ಸ್ ತಂದಿದ್ದಾರೆ. ವಾಟ್ ಟು ಡು? ಡೋಂಟ್ ವರಿ, ಗಂಡಗಲಿ ಇಸ್ ದೇರ್. ಅದು ನೀವು ಮತ್ತೆ ನಮ್ಮ ಮನೆಗೆ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು. ನೋಡಿ, ಪ್ರೇಮ ಪತ್ರಗಳು. ಏ ಚಂಪಾ, ಏನೇ ಇದು ಇಷ್ಟೊಂದು ಹಸಿ ಹಸಿ ಲಗು? ನೀವು ಅನ್ಕೊಂಡು ಅವ್ರಿಗೆ ಪತ್ರ ಬರ್ದ್ಬಿಟ್ಟೆ. ಆದ್ರೆ ಇದು ಅವ್ರಿಗೆ ಅರ್ಥವಾಗ್ಬೇಕಲ್ಲೇ. ನೋಡಿ, ನಾವು ಈ ಪ್ರೇಮ ಪತ್ರಗಳನ್ನ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ನೋಡಿ ಇವ್ರೆ, ನೀವು ಅಡ್ಡ ದಿಡ್ಡಿ ಮಾತಾಡೋದಕ್ಕೆಲ್ಲ ಹೋಗ್ಬೇಡಿ.
ನೀವು ಆ ಇಮೇಲ್ ಅಲ್ಲಿ ನೀವು ಫೋಟೋ ಹಾಕ್ಸಿದಿರಲ್ಲ ಅದು ರವೀಶಂದಲ್ಲ ಅಂತ ನಾವು ವಾದ ಮಾಡ್ತೀವಪ್ಪ. ರೇ ಆ ಫೋಟೋ ರವೀಶಂದನೆ, ಚಿಕ್ಕ ವಯಸ್ಸಿಂದ ಅಷ್ಟೇ. ನೀವು ಹೇಳೋದನ್ನ ನಾವು ಒಪ್ಕೋತೀವಿ. ನಾವು ಚಂಪಾ ಅಂತ ಫೋಟೋ ಹಾಕ್ಸಿದ್ದು ಯಾರ್ದು? ಇವಳು. ಆದ್ರೆ ಇವಳು ಚಂಪಾ ಅಲ್ಲ, ರಂಪ. ಹಾಗಿದ್ರೆ ಚಂಪಾ ಯಾರು? ಇವಳ ಅಕ್ಕ ಇವಳಿಗಿಂತ ಕೇವಲ 20 ವರ್ಷ ದೊಡ್ಡವಳು. ಯಾಕೆ ಮಾಡಿದ್ರಿ? ಅಯ್ಯೋ ಶಿವನೇ, ಮನೆಯಲ್ಲಿ ಇವಳು ಫೋಟೋ ಇತ್ತು, ನೋಡೋದಕ್ಕೂ ಚೆನ್ನಾಗಿದ್ಲು, ಹಾಕ್ಸಿದ್ವಪ್ಪ. ಈಗ ನೀವು ಮಾಡಿಲ್ವಾ? ಇದು ಹಾಗೇನೆ. ನಮಗೆ ತಿರುಮಂತ್ರ ಹೊಡಿತಾ ಇದ್ದಾರೆ. ಚಂಪಾನೋ ರಂಪಾನೋ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಮದುವೆ ಆಗೋದು ಇವಳೇ. ಆ ನಿಮ್ಮ ಚಂಪ ತನ್ನ ಪ್ರೊಫೈಲ್ಗೆ ಫೋಟೋ ಹಾಕ್ಸಿದ್ದು ಈ ನಮ್ಮ ರಂಪಾಡ್ದು. ನಿಮ್ಮ ಜೊತೆ ಏನಿದ್ರು ವ್ಯವಹಾರ ಮಾಡಿದ್ದು ಆ ನಿಮ್ಮ ಚಂಪ. ನೀವು ಅವಳನ್ನೇ ಕೇಳ್ಕೊಳ್ಳಿ. ಏನು ಯಜಮಾನ್ರೆ, ನಾನು ಹೋಗಿ ನಮ್ಮ ಅಕ್ಕ ಚಂಪಾನ್ ಕರ್ಕೊಂಬರ್ಲಾ? ಕರ್ಕೊಂಬ ಹೋಗು. ನಾನೇ ಚಂಪಾ, ಏನಾಗ್ಬೇಕಿತ್ತು? ಇವಳ 45 ವರ್ಷ ದಾಟಿರೋ ಇವಳ ನಾನ್ ಮದುವೆ ಆಗ್ಬೇಕಾ? ನಮಗೂ ಕೂಡ ಬರೋಬ್ಬರಿ 50 ವರ್ಷ ಅನ್ನೋದನ್ನ ಮರಿಬಾರ್ದು. ಅದೆಲ್ಲ ಸಾಧ್ಯವಿಲ್ಲ. ಇಮೇಲ್ ಕಳಿಸಿದ್ ಯಾರು? ಪ್ರೇಮ ಪತ್ರಿಕೆ ಸಹಿ ಮಾಡಿದ್ ಯಾರು? ಈ ನಿಮ್ಮ ಚಂಪನೆ. ಬೇಕಿದ್ರೆ ಅವಳನ್ನೇ ಒಂದು ಮಾತು ಕೇಳಿ ನೋಡಿ. ಹೌದು, ನಾನೇ ಕಳ್ಸಿದ್ದು. ಇವಳು ನನ್ನ ತಂಗಿ ರಂಪ. ಇವಳು ಫೋಟೋ ಹಾಕಿ ಬಯೋಡಾಟಾ ಕೊಟ್ಟು ಇಮೇಲ್ ಮಾಡಿದ್ ನಾನೇ. ಹಾಗಾದ್ರೆ ಮಾಡಕ್ ಹೋದ್ರಿ? ಈ ರಂಪನ್ ಸುಂದರವಾದ ಫೋಟೋ ನೋಡಿ ನನ್ನನ್ನ ಯಾರಾದ್ರೂ ಒಪ್ಕೋತಾರೆ ಅಂತ. ನಾವು ಬೇಕಿದ್ರೆ ಕೋರ್ಟಲ್ಲಿ ಒಂದು ಅಫಿಡವಿಟ್ ಕೊಟ್ಬಿಟ್ಟು ಎಲ್ಲ ಹೇಳ್ಕೊತೀವಿ. ನಿಮ್ಮ ಜೊತೆ ವ್ಯವಹಾರ ನಡೆಸಿದ್ದು ಈ ಚಂಪಾ, ವಯಸ್ಸು 45. ನೀವು ಯಾವಾಗ ಬೇಕಿದ್ರು ಮದುವೆ ಆಗ್ಬೋದು. ನಾವೇ ಮುಂದೆ ನಿಂತಿದ್ದು ಮದುವೆ ಮಾಡ್ಕೊಡ್ತೀವಿ. ನೀವು ಬಹಳ ಬುದ್ಧಿ ಉಪಯೋಗಿಸಿ ಪ್ರಾಬ್ಲಮ್ ಹಾಕೋತೀರಾ. ವೆಂಕಟೇಶ್ ನಡೀರಿ, ಸ್ವಲ್ಪ ಲಗೇಜ್ ಸರಿಸಿ. ರವೀಶ, ನಾವೇ ಎಲ್ಲಾರ್ಗು ಯಾಮಾರಿಸ್ತೀವಿ ಅಂತ ಅಂದ್ರೆ ಈ ನನ್ನ ಮಕ್ಕಳು ನಮ್ಗೆ ಯಾಮಾರಿಸ್ಬಿಟ್ರಲ್ಲ. ವೆಂಕಟೇಶ, ಅವಳೇ ಅಲ್ವೇನೋ ಚಂಪಾ? ನೀನೇ ಅಲ್ವಾ? ನಾನ್ ನಿನ್ನ ಹೆಸರೇನು? ನನ್ ಚಂಪಾ. ನೀನು ಚಂಪಾನೂ ಅಲ್ಲ, ರಂಪಾನೂ ಅಲ್ಲ. ವೆಂಕಟೇಶ ಮಾತಾಡೋ. ನೀನ್ ಯಾವಾಗ ಇಮೇಲ್ ಕಳಿಸ್ತಾ? ಇಮೇಲ್ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ಯಾವ್ದ್ರಿಂದ ಕಳಿಸ್ದೆ? ಗೂಗಲ್ ನಿಂದ ಕಳಿಸ್ದ ಇಲ್ಲ ಯಾಹೂ ಇಂದ ಕಳಿಸ್ದ? ನನ್ಗೇನು ಕೇಳ್ಬೇಡಿ, ನನ್ಗೇನು ಗೊತ್ತಿಲ್ಲ. ನಾನು ಗೋಳು ಪತ್ರಿಕೆ ಸಂಪಾದಕ ವೆಂಕಟೇಶ. ನಿನ್ನ ಫೋಟೋನ ಪೇಪರ್ ನಲ್ಲಿ ಹಾಕ್ಸಿದ್ರೆ ಪೊಲೀಸರು ಬಂದು ಎಳ್ಕೊಂಡು ಹೋಗ್ತಾರೆ. ಇಮೇಲ್ ಮಾಡಿ ನಮ್ಮ ರವೀಶನ್ಗೆ ಆಸೆ ಹುಟ್ಟಿಸಿ ಈಗ ಮೋಸ ಮಾಡ್ತಿದ್ಯಾ? ನನ್ನ ಹೆಸರು ರಚನಾ ಅಂತ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವ್ರು ನನ್ಗೆ 500 ರೂಪಾಯಿ ಕೊಟ್ಬಿಟ್ಟು ಈ ತರ ಮಾತಾಡು ಅಂದ್ರು. ಮಾತಾಡ್ದೆ ಅಷ್ಟೇ, ಇನ್ನೇನು ನಂಗೆ ಗೊತ್ತಿಲ್ಲ. ಅಲ್ಲಿಗೆ ನಿನ್ನ ಸಹಾಯ ನಮಗೆ ಬೇಕಾಗುತ್ತೆ. ಸರಿ ಬಾ. ಎಲ್ಲಿಗೆ ಅಂತ ಹೇಳ್ತೀನಿ ಬಾ. ಅಣ್ಣ, ಯಾರು ಮದ್ವೆ ಆಗೋದಂತಾಯ್ತು? ಯಾರನ್ನ ಯಾರು ಮದುವೆ ಆಗಲ್ಲ. ಯಾಕೆ? ಏನಾಗ್ಬಿಡ್ತೇವೆ ಆಗತ್ತೆ. ಹೋಗ್ ಹಾಗಂತ ಮಾತ್ರ ಶಿವನಿಗೆ ಹೇಳ್ಬಿಡು. ಜಾಜಿ ಅವ್ರೆ, ನಾವು ಮಾಡಿರೋ ಪ್ಲಾನ್ ಎಲ್ಲ ಈ ಪಾಂಡುರಂಗ ಎಟ್ಬಿಟ್ಟಿಸ್ತಾ ಇದ್ದಾನೆ. ಮುಂದೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಬಿಟ್ರಿ. ಏ ಪಾಂಡುರಂಗ, ಇವಳಿಗೆ 500 ರೂಪಾಯಿ ಕೊಟ್ಟು ಸುಳ್ಳು ಸಾಕ್ಷಿ ಹೇಳಕ್ ರೆಡಿ ಮಾಡಿದ್ದ. ಇವಳು ಚಂಪಾಲ ರಚನಾ ಅಂತ ನಮಗೆ ಗೊತ್ತಾಗೋಯ್ತು. ರಚನಾ ಅವ್ರೆ, ಯಾಕ್ರಿ ಹೀಗೆ ಮಾಡಿದ್ರಿ? ಸಿಕ್ಕಾಪಟ್ಟೆ ಬಲವಂತ ಮಾಡಿದ್ರು, ಹೇಳ್ಬಿಟ್ಟೆ. ಮುಂದೆ ಸರಿ 1000 ರೂಪಾಯಿ ಕೊಡಿ, ಚೆನ್ನಾಗಿ ಆಕ್ಟ್ ಮಾಡ್ತೀನಿ. ರೇ, ಕೇಸು ಸೀರಿಯಸ್ ಆಗಿದೆ. ನೀವು ಚಂಪನ್ನ ರವೀಶ್ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಲೇಬೇಕು. ಇಲ್ಲ ಅಂದ್ರೆ 20 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ಮ ಗಂಡುಗಳಿಗೆ ವಂಶದ ಮಾನ ಮರ್ಯಾದ ಹರಾಜು ಹಾಕ್ಬಿಡ್ತೀನಿ. ಯಾಕ್ರೆ ಹೀಗೆ ಮಾಡಿದ್ರಿ? ಅದು ಸಾರು, ನಿಮ್ಮ ಪ್ರಾಣಕ್ಕೆ ಯಾವುದೇ ರೀತಿಯಿಂದ ಅಪಾಯ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ತರ ಎಲ್ಲ ಮಾಡ್ಬಿಟ್ಟೆ ಸರ್. ನನ್ನ ಪ್ರಾಣ ಕಾಪತ್ತ ಏನ್ ಹೇಳ್ತಾ ಇದ್ದೀರಿ ನೀವು? ಈ ಚಂಪಾ ಇವಳೇನೆ. ಇವಳಿಗೆ ಈಗಾಗಲೇ 9 ಮದುವೆ, 10ನೇ ಮದುವೆ ಆಗ್ಬೇಕು ಅಂತ ನಿಮ್ಮ ಜೊತೆ ಚಾಟ್ ಮಾಡಿ. 9 ಗಂಡಂದ್ರ ಗತಿ ಏನಾಯ್ತು? ಮಾತ್ರ ವಿಷಯ ಹೇಳ್ಬೇಡಣ್ಣ. ಪಾಂಡುರಂಗ, ಈಗ ಯಾಕೋ ಆ ವಿಷಯ ಬೇಡ ಬಿಡೋ. ಸತ್ಯಾಂಶ ಏನಂತ ಒಪ್ಕೊಂಡ್ಬಿಡ್ಬೇಕು. ಅದು ಸರ್, ಅದು ನೀವೊಬ್ರೆ ಸಿಕ್ಕಿ ಆಮೇಲೆ ಹೇಳ್ತೀನಿ. ಅದೆಲ್ಲ ಆಗೋದಿಲ್ಲ ರೀ. ಏನಿಲ್ಲ, ನಮ್ಮ ಇಬ್ಬರು ಮುಂದೆ ಇಫೆಕ್ಟ್ ಆಗ್ಬೇಕು. ಈಗ ಹೋಗ್ಬೇಕು ಸರ್. ಆ 9 ಗಂಡಂದ್ರೂ 9 ರೀತಿಯಲ್ಲಿ ಸಾಯಿಸಾಕ್ಬಿಟ್ರೆ ಸರ್. 18 ಗಂಟೆ ಕಮಲಾಸನ್ ಒಂದು ಸಿನಿಮಾ ಮಾಡ್ಬಿಟ್ಟ. ಮೊದಲನೇ ಗಂಡ ಇದ್ನಲ್ಲ, ಅವಳನ್ನ
ಮೊದಲನೇ ದಿನನೇ ಕೈ ಕಟ್ಟಾಕ್ತ ಸರ್ ತಲೆ ಮೇಲೆ ಬಿಸಿ ಬಿಸಿ ನೀರ್ನ ತೊಟ್ಟ 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 ಅಂತ ತೊಟ್ಟಿಸಿದ್ಲು ಆ ಬಿಸಿನೀರು ತಣ್ಣಗಾಯ್ತು ಆ ಸಮಯ ಅಷ್ಟೊಂದು ತಣ್ಣಗಾಯ್ತು. ಇನ್ನ ಎರಡನೇ ಫ್ರಿಡ್ಜ್ ತೆಗೆದ್ಲು ಒಳಗಡೆ ತುಂಬಿಸಿದ್ಲು ಈ ಐಸ್ ಗಡ್ಡೆಯಿಂದ ಚೂಪನೆ ಚಾಕು ಮಾಡ್ಕೊಂಡ್ಲು ಒಳಗಡೆಯಿಂದ ಕಚ್ಚ 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 ಚುಚ್ಚಿ ಚುಚ್ಚಿ ಸಾಚ ಮತ್ತೆ ಈ ಹುಚ್ಚಿನ ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಯಾರ ತಲೆಗಾದ್ರೂ ಕಟ್ಟೋಣ ಅಂತ. ಈ ಹುಚ್ಚಿನ ಅದು ಹುಚ್ಚು ಅಂದ್ರೆ ದಿನವಿಡೀ ಕೆರಳಲ್ಲ ಸರ್. ಈ ಅಮಾವಾಸ್ಯೆ ಹುಣ್ಣಿಮೆ ಇರುತ್ತಲ್ಲ ಅದ ಅಕ್ಕಪಕ್ಕ ದಿನ ಕೆರಳ ಬಿಡುತ್ತೆ. ಈಗ 9ನೇ ಗಂಡ ಇದ್ದಾನಲ್ಲ ಅವನಿನ್ನೂ ಬದುಕಿದ್ದಾನೆ. ಅವನನ್ನ ಅಮಾವಾಸ್ಯೆ ದಿನನೇ ಕೊಲ್ಲಬೇಕು ಅಂತ ಶಬ್ದ ಮಾಡ್ಬಿಟ್ಟಿದ್ದಾಳೆ. ಹೇಗೋ ನಾಳೆ ಅಮಾವಾಸ್ಯೆ ಇದೆಯಲ್ಲ, ನೀವೇ ಒಂದ್ಸಲ ಬಂದು ನೋಡಿ ಆಮೇಲೆ ಮದುವೆ ಆಗಿ. ನೀವು ಆ 9ನೇ ಗಂಡನ ಕರೆಸಿ, ನಾವು ಆಮೇಲೆ ಬಂದು ನೋಡ್ತೀವಿ. ಪಾಂಡುರಂಗ ಅವ್ರೆ, ಆ 9ನೇ ಅವನು ಬಂದ ಅಯ್ಯೋ ಇಲ್ಲೇ ಕೂತಿದ್ದಾನೆ, ಬನ್ನಿ. ಚೆನ್ನಾಗಿದ್ದಾನಲ್ಲ? ಅದು ಪಾಪ ಇವನು ಮದುವೆಗೆ ಮುಂಚೆ ತುಂಬಾ ಚೆನ್ನಾಗೇ ಇದ್ದ. ಯಾವಾಗ ಆ ಚಂಪ ಇವನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿದ್ಲು, ನಾವು ಬೇಡ ಬೇಡ ಅಂತ ಬಡ್ಕೊಂಡ್ರು ನಿಮ್ ತರನೇ ಹಠಕ್ ಬಿದ್ದು ಮದುವೆ ಆಗ್ಬಿಟ್ಟು ಪಾಪ ಇವತ್ತು ನೋಡಿ ಸಾಯ್ತಾ ಇದ್ದಾನೆ. ಪಾಂಡ್ರಂಗ ಹೇಗಾರು ಮಾಡಿ ನಾನು ಹೆಂಡ್ತಿದ್ದ ನಂಗೆ ಡೈವರ್ಸ್ ಕೊಟ್ಟು ಬಿಡಲೇ. ಒಂದು ಸಲ ಮದುವೆ ಆದ್ಮೇಲೆ ಮುಗಿತಪ್ಪ, ಹೇಗೂ ನೀನ್ ಸಾಯ್ತಾ ಇದೀಯ, ಸಂತೋಷವಾಗಿ ಸತ್ತೋಗ್ಬಿಡು. ಎಲ್ಲ ವಿಷಯ ಗೊತ್ತಿದ್ದೆ ಯಾಕೋ ಮದುವೆ ಮಾಡಿಸ್ತಾರೆ ಗೊತ್ತಿಲ್ಲದೆ ಏನ್ ಸರ್, ಅವಳನ್ನ ಚೆಕ್ ಮಾಡಿದ ಜ್ಯೋತಿಷ್ಗಳು ಅವಳ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಇವಳು ಒಟ್ಟು 10 ಜನರನ್ನ ಸಾಯಿಸ್ತಾಳೆ, 11ನೇ ಅವ್ರನ್ನ ಮದುವೆ ಆಗ್ಬಿಟ್ರೆ ಸರಿ ಹೋಗ್ತಾಳೆ ಅಂತ ಹೇಳಿದ್ರು. ಈಗಾಗ್ಲೇ 9 ಜನನ ಸಾಯಿಸಕ್ ರೆಡಿ ಆಗಿದ್ದಾಳೆ. 10ನೇ ಅವ್ರು ಯಾರು ಅಂತ ಹುಡುಕ್ತಾ ಇದ್ವಿ, ನೀವು ದೇವ್ರ ಮನೆಗೆ ಬಂದ್ಬಿಟ್ಟಿದ್ರಿ. ಅವಳ ಯಾರಾದ್ರೂ ಸೈಕಿಯಾಟ್ರಿಸ್ಟ್ ಅಂತ ತೋರಿಸ್ಬೋದಾಗಿತ್ತಲ್ಲ? ಅವ್ರಿಗೂ ತೋರಿಸ್ಬಿದ್ವಿ, ಅವರು ಕೂಡ ಹಂಗೆ ಹೇಳಿದ್ರು. ಹೇಗೋ 10 ಕೊಲೆ ತಾನೆ, ಮಾಡ್ಕೊಂಡ್ಬಿಡ್ಲಿ ಬಿಡಿ, 11ನೇ ಮದುವೆ ಮಾಡ್ಕೊಟ್ಬಿಡಿ, ಚೆನ್ನಾಗಿರ್ತಾಳೆ ಅಂದ್ರು. ನೋಡಿ ನೀವು ಯಾವ ಚಿತ್ರದಲ್ಲಿ ಹೇಳ್ತಿರೋ ಆ ಚಿತ್ರದಲ್ಲಿ ನಾನೇ ಮುಂದೆ ನಿಂತಿದ್ದು ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತೀನಿ. ದಯವಿಟ್ಟು ನೀವು ಅವಳ ಮದುವೆ ಆಗಿ ಹುಚ್ಚಿನ ನಾನು ಮದುವೆ ಆಗೋದಿಲ್ಲ, ನಾನು ಮದುವೆ ಆಗೋದಿಲ್ಲ. ಅಣ್ಣ ಅಣ್ಣ, ಚಪ್ಪಂಗೆ ಹುಚ್ಚು ಜಾಸ್ತಿ ಆಗಿ ನಾನು 10 ಗಂಟೆನ ಈಗಲೇ ನೋಡ್ಲೇಬೇಕು ಅಂತ ಬಾಗಿಲಿನ ದಬ ದಬ ಅಂತ ಬಡಿತಾ ಇದ್ದಾಳೆ. 10 ಗಂಟೆ ರೆಡಿ ಆಗಿದ್ದಾರೆ, ಹಿಂದೆ ಮುಂದೆ ನೋಡಿದ್ರೆ ಬಾಗಿಲು ತೆಗೆದ್ಬಿಡು. ಈಗ ನೋಡ್ತಾ ಇರಿ ಗುರುಗಳೇ, ಈ ಹೊಸ್ತಿರೋ ಹುಲಿನ ಬೋನ್ ಬಾಗಿಲು ತೆಗೆದ್ಬಿಟ್ರೆ ಹೆಂಗೆ ನೆಕ್ಕ ಬರುತ್ತಲ್ಲ, ಹಂಗ್ ನೆಕ್ಕ ಮುಂದೆ. ಅವರೆಲ್ಲ ಹೋದ್ರೆ ಎದ್ದಳ ಮೇಲೆ ಎಲ್ಲರೂ ಹೋದ್ರ? ಹೋದ್ರೆ ಹೇಳಲೆ. ಚಂಪ, ಅವನು ನಿನ್ನ 9ನೇ ಗಂಟೆ ಅಲ್ಲ ಕಣೆ, ನಮ್ಮ ಬೆಳ್ಳುಳ್ಳಿ ನಾಗ. ಲೇ ಚಂಪ, ಏನೇ ಇದೆಲ್ಲ ನಿನ್ ರಂಪ? ಏನು ಯಜಮಾನ್ರೆ, ನಿಮ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ? ನಿಮ್ಗೆ ಕಣ್ಣಿರೋದು ನನ್ನ 5 ಕೋಟಿ ಆಸ್ತಿ ಮೇಲೆ ಅಂತ ಅಪ್ಪದ್ದು ಫಿಟ್ಟಿಂಗ್ ಇಟ್ಟ. ಅದಕ್ಕೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋಣ ಅಂತ ಹಿಂಗ್ ಮಾಡ್ದೆ. ಅದೇ ನೀವುಗಳೆಲ್ಲ ಸೇರ್ಕೊಂಡು ನಾನು ಟೆಸ್ಟ್ ಮಾಡ್ಬಿಟ್ರಿ. ಓ, ಇದೆಲ್ಲ ಸೂತ್ರಧಾರ ಅವನಾ? ಲೇ ಪದ್ಮರಾಜ್, ಬಪ್ಪ ಇಲ್ಲಿ. ಮನೆಯಲ್ಲಿ ದಂಡ ಪಿಂಡಿನ ತರ ಬಿದ್ದಿರೋದು ಅಲ್ದೆ ಎಲ್ರ ನೆಮ್ಮದಿನೂ ಹಾಳು ಮಾಡ್ತೀಯ. ಯಾಕೋ ಹೀಗ್ ಮಾಡ್ದೆ? ಜಾಜಿ ಅವ್ರಿಗೆ ನೀನು ಚಂಪ ಜೊತೆ ಸಲ್ಗೆ ಅಂತಿರೋದು ನೋಡಕ್ಕಾಗಿಲ್ಲ. ಅವಳಿಗೆ ಮದ್ವೆ ಮಾಡ್ತಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾಳಲ್ಲ ಅಂತ ಒಂದು ಐಡಿಯಾ ಮಾಡ್ದೆ. ನೋಡಿದ್ರೆ ನಮ್ಗೆ ರಿವರ್ಸ್ ಆಗ್ಬಿಡ್ತು. ಇನ್ನೊಂದ್ಸತಿ ಏನಾದ್ರೂ ನನ್ ಕಂಟೆಗೆ ಬಂದ್ರೆ ಮೊದ್ಲು